ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಅದರ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಇದರ ಜೊತೆಗೆ ದ್ವಾದಶ ರಾಶಿಗಳ ಮೇಲೆ ಈ ಅಕ್ಷಯ ತೃತೀಯದ ಫಲ ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹರೀಶ್ ಕಶ್ಯಪ್ರೆ, ಮೊದಲ 2 ರಾಶಿಯನ್ನ ನೋಡಿದ್ವಿ. ಈಗ ಮಿಥುನ ಫಲ ಹೇಗಿದೆ? ಮಿಥುನ ಕರ್ಕ ಎರಡು ಫಲ ಹೇಳಿ. ಮಿಥುನ ರಾಶಿಯವರೆಗೂ ಈ ತಿಂಗಳು ಪರಿವರ್ತನಾ ತಿಂಗಳು ಅಂತಂತ ಆಗಲೇ ಹೇಳಿದ್ದೀನಿ. ಗುರುವು ಬದಲಾವಣೆ ಆಗ್ತಕ್ಕಂತಹ ತಿಂಗಳು ಕೂಡ ಇದೇ ಆಗಿದೆ. ಅನೇಕವಾಗಿರ್ತಕ್ಕಂತಹ ಅಡೆತಡೆಗಳು ಪರಿಹಾರ ಆಗ್ತಕ್ಕಂತಹ ತಿಂಗಳು. ಇದರ ಫಲವನ್ನು ನೀವು ಜೂನ್ ನಂತರ ಪಡಿತೀರಿ. ಶುಕ್ರನ ಅನುಕೂಲ ಕೂಡ, ವ್ಯಯದಲ್ಲಿ ಶುಕ್ರ ಇದ್ದಾಗ ಸುಖವಾಗಿ ಇರ್ತಾನೆ ಮನುಷ್ಯ ಅಂತಂತಾನೆ. ಆದರೆ ಬಾಧಕನಾಗಿ ಇರ್ತಕ್ಕಂತಹ ಈ ಕುಜನ ಪರಿವರ್ತನೆ ಅಂದರೆ ಬದಲಾವಣೆ ಆಗಬೇಕು 10ನೇ ತಾರೀಕುವರೆಗೂ. ಅಲ್ಲಿವರೆಗೂ ಸ್ವಲ್ಪ ಮನಸ್ತಾಪಗಳು, ಅಂದರೆ ಕೆಲಸ ಮಾಡುವ ಜಾಗದಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ ಮನಸ್ತಾಪಗಳು ಅಥವಾ ತಪ್ಪು ಅಭಿಪ್ರಾಯಗಳು ಬರ್ತಕ್ಕಂತಹ ಸನ್ನಿವೇಶಗಳು ಜಾಸ್ತಿ ಇರ್ತದೆ. ಅದನ್ನು ಸ್ವಲ್ಪ ಗಮನ ಹಾಕಬೇಕು. ಲಕ್ಷ್ಮೀ ನರಸಿಂಹದೇವರ ಅಭಿಷೇಕ ನಾಮಸ್ಮರಣೆಯನ್ನು ಆದಷ್ಟು ಮಾಡಿಕೊಳ್ತಾ ಹೋಗಬೇಕು ಮಿಥುನ ರಾಶಿಯವರು. ಮುಂದೆ ಕರ್ಕ ರಾಶಿ. ಈ ತಿಂಗಳು ಕರ್ಕ ರಾಶಿಯವರಿಗೆ ಅಷ್ಟಕ್ಕಷ್ಟೇ ಅಂತಂತ ಅನಿಸಿದ್ರೂ ಕೂಡ ನಿಮ್ಮ ಈ ಒಂದು ವರ್ಷದ ಅನೇಕ ಪ್ರಯತ್ನಗಳೇನಿದೆ, ವಿಶೇಷವಾಗಿ ಸ್ತ್ರೀಯರಿಗೆ ಈ ಒಂದು ವರ್ಷದ ಅನೇಕ ಪ್ರಯತ್ನಗಳೇನಿದೆ, ಒಳ್ಳೆಯ ಕೆಲಸಗಳಲ್ಲಿ ದುಡ್ಡು ಕಾಸು ಸಂಬಂಧ, ಮದುವೆ, ಪ್ರೇಮ ಸಂಬಂಧ, ಪ್ರೇಮ ವಿವಾಹ ಇತ್ಯಾದಿಗಳೆಲ್ಲ ಏನಿದೆ ಅದೆಲ್ಲವೂ ಫಲಿತವಾಗ್ತಕ್ಕಂತಹ ತಿಂಗಳು ಮೇನಲ್ಲಿ. ಹಾಗಾಗಿ ನೀವು ಹೆಚ್ಚು ನಿರೀಕ್ಷಿತರಾಗಿರಬಹುದು, ವಿಶ್ವಾಸಿತ ಆಗಿ ಇರಬಹುದು. ಅವರಿಗೆ ದೋಷ ಅಂತಂತ ಇರೋದು ಗುರುಬಲ ಇಲ್ಲ ಅನ್ನೋದು ಒಂದೇ ಕರ್ಕರಾಶಿಗೆ. ಅಷ್ಟಮ ನವಮದಲ್ಲಿ ಪಾಪಗ್ರಹರಿದ್ದಾರೆ. ಹಾಗಾಗಿ ದುರ್ಗಾದೇವಿಯ ಅಮ್ಮನವರ ಒಂದು ವಿಶೇಷ ಪ್ರಾರ್ಥನೆ ಅದನ್ನು ಮುಂದುವರಿಸಿಕೊಂಡು ಹೋದರೆ ಸಾಕು. ಸಿಂಹ ಮತ್ತು ಕನ್ಯಾ. ಸಿಂಹರಾಶಿಯವರಿಗೆ ಬಹಳ ಉತ್ತಮವಾದಂತಹ ತಿಂಗಳಿದು. ಯಾಕೆಂದರೆ ಈ ಕಡೆ ಗುರುಬಲನೂ ಇರುತ್ತೆ. 9ನೇ ಮನೆಯಲ್ಲಿ ರಾಶ್ಯಾಧಿಪತಿಯಾದ ರವಿಗ್ರಹನೇ 9ನೇ ಮನೆಯಲ್ಲಿರ್ತಾನೆ. ಅಕ್ಷಯ ತದಿಗೆ ದಿವಸನೇ ತುಂಬ ಚೆನ್ನಾಗಿದೆ. ಶುಕ್ರ ನಿಮಗೆ ಕರ್ಮಸ್ಥಾನದಲ್ಲಿ ಶುಕ್ರ, ಲಾಭದಲ್ಲಿ ಗುರು, ರಾಶ್ಯಾಧಿಪತಿ 9ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿ. ಸೊ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನನ್ನ ಒಂದು ಸಿಂಹರಾಶಿ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಅದರಲ್ಲೂ ಕೂಡ ತುಂಬ ಅದ್ರ ಬಗ್ಗೆ ಹೇಳ್ತಾ ಇರ್ತಾನೆ. ಸಿಂಹರಾಶಿಯವರಿಗೆ ಎಷ್ಟು ತುಂಬ ಚೆನ್ನಾಗಿದೆ ಇದೊಂದು ತಿಂಗಳು ಅಂಥೇಳಿ. ಸೊ ಈ ರವಿಯ ಬಲ ಹಾಗೂ ಎಷ್ಟು ಗ್ರಹಗಳ ಬಲ, ಶುಕ್ರ, ಗುರು, ರವಿ ಎಲ್ಲ ಗ್ರಹಗಳ ಬಲ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಅಕ್ಷಯ ತದಿಗೆ. ಸೊ ಅಕ್ಷಯ ತದಿಗೆ ನಾಳೆ ಅಂತೂ ತುಂಬ ಇಂಪಾರ್ಟೆಂಟ್ ಇದೆ ಸಿಂಹರಾಶಿಯವರಿಗೆ. ಸ್ವಲ್ಪ ಆದಷ್ಟು ಜಾಸ್ತಿ ದಾನ ಧರ್ಮಾದಿಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಏನಾದ್ರು ಖರೀದಿ ಮಾಡಬೇಕು ಅಂತಂದರೆ ರತ್ನಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ನಿಮಗೆ ಚೆನ್ನಾಗಿದೆ. ಸೊ ಅದರಿಂದ ರತ್ನಗಳನ್ನು ಖರೀದಿ ಮಾಡಿದ್ರೆ ತುಂಬ ಅಕ್ಷಯವಾದಂಥ ಫಲ ಇದೆ. ನಿಮಗೆ ಸಾಧ್ಯ ಇದ್ದರೆ, ಶಕ್ತಿ ಇದ್ದರೆ, ಅನಿವಾರ್ಯ ಅಂತಲ್ಲ. ಸೊ ಅದರಲ್ಲೂ ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯ ರತ್ನವನ್ನು ಏನಾದ್ರು ಧಾರಣೆ ಮಾಡ್ಕೊಳ್ಳೋದಿದ್ರೆ, ಖರೀದಿ ಮಾಡ್ಕೊಂಡು ಇಟ್ಕೊಳ್ಳೋದಿದ್ರೆ ತುಂಬ ಖಂಡಿತ ಒಳ್ಳೆಯದಾಗಿರ್ತಕ್ಕಂಥದ್ದು. ಸೊ ಸಮಸ್ಯೆ ಆಗ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ. ಅಷ್ಟಮದಲ್ಲಿ ಶನಿ ಕುಜರ ಯುತಿ, ಮಂದಮಂಗಳ ಯುತಿ. ಆದ್ದರಿಂದ ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಒಂದು ಅಕ್ಷಯ ತೃತೀಯ ಭಾಗ್ಯವನ್ನು, ಅದೃಷ್ಟವನ್ನು ಕೊಡ್ತಕ್ಕಂಥದ್ದೇ. ಸುಮ್ಮನೆ ಕೂತಿದ್ದವ್ರ ಮನೆಗೂ ತಕ್ಷಣ ಹುಡ್ಕೊಂಬಂದು ಅದೃಷ್ಟ ಹುಡ್ಕೊಂಬಂತು ಅನ್ನೋ ಥರ ಅದೃಷ್ಟವನ್ನು ಹುಡ್ಕೋ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಅದು ಮೇ ತಿಂಗಳು ಕೊನೆಯ ತಿಂಗಳು, ಮುಂದೆ ಜೂನ್ 2ನೇ ತಾರೀಕಿಂದನೇ ಗುರುಬಲ ಬೇರೆ ಶುರುವಾಗಲಿದೆ. ಸೊ ಇದು ಕೂಡ ತುಂಬ ಮುಂದಿನ ಲಕ್ಷಣಗಳು ಕೂಡ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ವಿಶೇಷವಾಗಿ ಕನ್ಯಾ ರಾಶಿಯವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಅದರಲ್ಲೂ ದುರ್ಗಾ ಅಷ್ಟೋತ್ತರ ಪಠನ ಆಗಿರ್ಬೋದು, ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ, ಒಳ್ಳೆಯದು. ಸರಿ, ಇನ್ನು ತುಲಾ ಮತ್ತು ವೃಶ್ಚಿಕ. ತುಲಾ ರಾಶಿಯವರಿಗೆ ಭಾಗ್ಯೋದಯ, ರಾಶ್ಯಾಧಿಪತಿಯ ಅನುಕೂಲವೂ ಈ ತಿಂಗಳೆಲ್ಲ ಇರ್ತದೆ. 10ನೇ ತಾರೀಕು ನಂತರ ಈ ಅಕ್ಷಯ ತೃತೀಯದ ವಿಶೇಷ ಶುಕ್ರನ ಬದಲಾವಣೆ, ಕುಜನ ಬದಲಾವಣೆಯೂ ಆಗುತ್ತೆ 10ನೇ ತಾರೀಕು ನಂತರ. ಏನೆಲ್ಲ ಅಭೀಷ್ಟಗಳು ನಿಮಗೆ, ನೀವು ಅದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡಿದ್ದೀರೋ ಅದೆಲ್ಲವೂ ಕೂಡ ಒತ್ತರಿಸಿಕೊಂಡು ಬರ್ತಕ್ಕಂತಹ ತಿಂಗಳು ಮೇ ತಿಂಗಳಾಗಿರುತ್ತೆ. ಸೀತಾರಾಮ ದೇವರು, ಹನುಮಂತ ದೇವರು ಇವರ ಅರ್ಚನೆಯನ್ನು, ಇವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿಕೊಂಡು ಹೋಗಬೇಕು. ವೃಶ್ಚಿಕ ರಾಶಿಯವರಿಗೆ ವರ್ಷವೆಲ್ಲ ಕಷ್ಟಪಟ್ಟಿದ್ದೀರಿ, ಆ ಕಷ್ಟವು ತೀರುವ ಒಂದು ಕೊನೆಯ ಘಟ್ಟ ವೃಶ್ಚಿಕ ರಾಶಿಯವರಿಗೆ. ಯಾರ್ಯಾರೆಲ್ಲ ಅಧಿಕಾರ ಯೋಗದಲ್ಲಿ ಇದ್ದಾರೋ ಅವರೆಲ್ಲರೂ ದೇಶವನ್ನು ಆಳ್ತಾ ಇದ್ದಾರೆ. ಅಮೆರಿಕ ಪ್ರೆಸಿಡೆಂಟು ವೃಶ್ಚಿಕ ರಾಶಿಯವನೇ, ಎಲ್ಲರಿಗೂ ಹೇಳಿದ್ದೀನಿ. ಸೊ ಅವರಿಗೆಲ್ಲ ಇರ್ತಕ್ಕಂತಹ ಬಾಧೆಗಳು ಪರಿಹಾರ ಆಗ್ತಕ್ಕಂತಹ ತಿಂಗಳು. ಅಕ್ಷಯ ತೃತೀಯದ ಪರಿವರ್ತನಾ ಯೋಗವು ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂತ ಅದನ್ನು ಮಿಕ್ಸ್ ಮಾಡಿ ರಾಶಿಯ ಫಲದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗುರುವಿನ ಬಲ ಕೂಡ ಬದಲಾಗ್ತಕ್ಕಂತಹ ತಿಂಗಳು ಮೇ ತಿಂಗಳ ಕೊನೆಯಲ್ಲಿ.
ಲಕ್ಷ್ಮೀ ನರಸಿಂಹದೇವರ ಅರ್ಚನೆ ಅಭಿಷೇಕಾದಿಗಳನ್ನು ವಿಶೇಷವಾಗಿ ಮಾಡ್ಕೊಂಡು ಸರಿ, ಹೋಗ್ತಾರೆ. ಇನ್ನು ಧನು ಮತ್ತೆ ಮಕರ. ಧನುರ್ರಾಶಿಯವರಿಗೆ ಅಕ್ಷಯ ತೃತೀಯ ನಾಳೆಯ ದಿವಸ ಬಹಳ ಪ್ರಮುಖವಾದ ದಿವಸ ಅನ್ಬೋದು, ಅದೃಷ್ಟವನ್ನು ಕೊಡ್ತಕ್ಕಂಥ ದಿವಸ ಇರ್ಬೋದು. ಸೊ ಅದರಿಂದ ಹತ್ತಿರದಲ್ಲೆಲ್ಲರೂ ಈಶ್ವರನ ದೇವಸ್ಥಾನ ಇದ್ದರೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸ್ಕೊಂಡು ಹಾಲಿನಲ್ಲಿ ಸ್ವಾಮಿಗೆ ಒಂದು ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. ಬಹಳ ಕಾಲದಿಂದ ನಿಂತು ಹೋಗಿದ್ದಂಥ ನಿಮ್ಮ ಕೆಲಸಗಳು ನಾಳೆಯ ದಿವಸ ನೀವು ಅಕ್ಕಿಯನ್ನು ಅಥವಾ ಗೋಧಿಯನ್ನು ದಾನ ಮಾಡೋದ್ರಿಂದ ನಿಮಗೆ ಅದೃಷ್ಟವ ಸಿಕ್ಕುವಂತಹ ಒಂದು ಅದ್ಭುತವಾದಂತಹ ದಿವಸ ನಾಳೆ ಅಕ್ಷಯ ತೃತೀಯ ನಿಮಗೆ. ಹಾಗೂ ಈ ಮೇ ತಿಂಗಳು ನಿಮಗೆ ಕೊನೆಯ ಏನು ಮುಂದೆ ಏಪ್ರಿಲ್ ಮೇ ತಿಂಗಳು ನಿಮಗೆ ಗುರುಬಲದ ಕೊನೆಯ ತಿಂಗಳಾಗಿರ್ತದೆ. ಸೊ ಅದರಿಂದ ಇನ್ನು ಶುಭ ಕಾರ್ಯಗಳು ಸ್ವಲ್ಪ ಹತ್ತಿರದಲ್ಲಿ ಬೇಗ ಬೇಗ ಮುಗಿಸ್ಕೊಳ್ಬೇಕು, ಲೇಟ್ ಮಾಡಬಾರ್ದು. ಏನೇ ವಿವಾಹ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದಕ್ಕೂ ಸ್ವಲ್ಪ ಫಾಸ್ಟ್ ಟ್ರ್ಯಾಕಿಗೆ ತಂದುಕೊಳ್ಬೇಕು. ಮಕರ ರಾಶಿಯವರಿಗೆ ಮಾತ್ರ ಈ ಒಂದು ಏನು ಅಕ್ಷಯ ತೃತೀಯ ಒಂಥರ ಎಂತ ಹೇಳ್ತೀವಿ, ಪರಿಹಾರ ಮಾಡ್ಕೊಳ್ಳೋಕ್ಕೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಒಂದು ದಿನ ಅಂತ ಹೇಳ್ಬೇಕು. ಯಾಕೆ ಅಂತಂದರೆ ನಿಮಗೆ ಮಕರ ರಾಶಿಯವರಿಗೆ ಎಲ್ಲ ಸಹ ಲೇಟ್ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ, ಎಲ್ಲ ಇದೇ ಆಗ್ತಾ ಇದೆ ಬರುತ್ತೆ ಅಂತಾರೆಗಳು ಯಾವುದು ಬರ್ತಾ ಇಲ್ಲ ನನಗೆ ಅಂತೇಳಿ. ಸೊ ನಾಳೆ ದಿವಸ ಅಕ್ಷಯ ತೃತೀಯೆ ನಾಳೆ ಬೆಳಗ್ಗೆನೂ ಇದೆ. ಅದರಿಂದ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲರೂ ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ರದ್ದು, ವೆಂಕಟೇಶ್ವರನ ದೇವಸ್ಥಾನ ಇದು ತುಂಬ ಒಳ್ಳೆಯದು. ಇಲ್ಲ ವಿಷ್ಣು ಸಂಬಂಧಿತ ಯಾವುದೇ ದೇವಸ್ಥಾನ, ರಾಮ ಕೃಷ್ಣ ಹನುಮಂತ ಆಂಜನೇಯ ಯಾವ್ದಾದ್ರು ವಿಷ್ಣು ಸಂಬಂಧಿತವಾದಂತಹ ದೇಗುಲಗಳಿಗೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಅಲ್ಲಿಯ ಅರ್ಚಕರಿಗೆ ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥದ್ದಿರಬಹುದು. ವಿಶೇಷವಾಗಿ ನಿಮಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ನಾಳೆಯ ದಿವಸ ಅಕ್ಷಯ ತೃತೀಯ ದಿವಸ ನೀವು ಒಂದು ಮನೆಯಲ್ಲಿ ಒಂದು ತುಪ್ಪದ ದೀಪ, ಸ್ನಾನ ಆದಮೇಲೆ ಒಂದು ದೇವ್ರ ಮೇಲೆ ಒಂದು ತುಪ್ಪದ ದೀಪ ಹಚ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದನೂ ಸಹ ಅನುಕೂಲ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು. ಜೂನ್ 1ನೇ ತಾರೀಕಿಂದ ಆಚೆಗೆ ಖಂಡಿತವಾಗಿ ಒಳ್ಳೆಯ ದಿನಗಳಿದೆ. ಸರಿ, ಇನ್ನು ಕೊನೆಯ 2 ರಾಶಿ ಕುಂಭ ಮತ್ತೆ ಮೀನ. ಕುಂಭ ಮತ್ತು ಮೀನ ಒತ್ತಡದ ಮಹಾಪೂರದ ರಾಶಿಗಳು ಈ 1.5 ವರ್ಷದಿಂದ, ಅಂದರೆ ಕುಂಭ ಮತ್ತು ಮೀನ ರಾಶಿ. ಯಾಕಂದರೆ 2 ಪಾಪಗ್ರಹರು ಹಿಂದೆ ಮುಂದೆ ಇರ್ತಕ್ಕಂಥದ್ದು, ಅವರನ್ನು ಹಾಯದೇ ಹೋಗಬೇಕಾಗಿರ್ತಕ್ಕಂಥ ಗ್ರಹಗಳಿಗೂ ಇರೋದರಿಂದ ನೀವೇನು ಅದಕ್ಕೆ ಹೊರತಲ್ಲ. ಗ್ರಹರಿಗೇ ಆ ರೀತಿಯ ಒತ್ತಡ ಇದೆ, ಇನ್ನು ಮನುಷ್ಯರಿಗೆ ಇಲ್ಲದೆ ಇರ್ತದ. ಹಾಗಾಗಿ ಹೀಗೆ ನೋಡಿದಾಗ ಇದು ಪರಿಹಾರ ಆಗ್ತಾ ಇರತಕ್ಕಂತಹ ತಿಂಗಳು. ಕುಂಭರಾಶಿಗೆ ಗುರುವಿನ ದೃಷ್ಟಿ ಉಂಟು. ಹಾಗಾಗಿ ಎಲ್ಲ ಸಮಸ್ಯೆಗಳು ಕೂಡ ಈ ತಿಂಗಳು ಪರಿಹಾರ, ಅಂದರೆ ಕಷ್ಟಕರವಾಗಿರ್ತಕ್ಕಂಥ ದಿನಗಳು ಅಂತ. ಮನುಷ್ಯನ ಸಮಸ್ಯೆ ಅವನು ಸತ್ತ ಮೇಲೂ ಪರಿಹಾರ ಆಗೋದಿಲ್ಲ, ಆಯಿತಾ? ಅದು ಆ ರೀತಿಯಲ್ಲಿ ತಿಳ್ಕೊಳ್ಬಾರ್ದು, ಎಲ್ಲ ಸಮಸ್ಯೆ ಪರಿಹಾರ ಆಗೋಗಿದೆ ಅಂತ ಹೇಳ್ತಿದ್ದಾರೆ ಅಂತಂತ. ಆದರೆ ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಾನು ಹೇಳ್ತಾ ಇರೋದನ್ನು ಅದೆಲ್ಲ ಪರಿಹಾರ ಆಗ್ತಕ್ಕಂತಹ ತಿಂಗಳು ಕುಂಭರಾಶಿಗೆ. ಲಕ್ಷ್ಮೀ ನರಸಿಂಹದೇವರು ಮತ್ತು ಗ್ರಹಶಾಂತಿ, ಗ್ರಹರ ಸ್ತೋತ್ರವನ್ನು, ಗ್ರಹಶಾಂತಿಯನ್ನು ಮಾಡಿ ಮುಂದೆ ಹೋಗಿ. ಕೊನೆಯದಾಗಿ ಮೀನರಾಶಿಗೆ ಕುಜಾರಿಷ್ಟವು ಶನಿಯ ಅರಿಷ್ಟವು ಒಟ್ಟಿಗೆ ಇರತಕ್ಕಂಥ ಇನ್ನೊಂದು 10-15 ದಿನ. ಅಲ್ಲಿವರೆಗೂ ಸ್ವಲ್ಪ ಒತ್ತಡ, ಮಾನಸಿಕ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥದ್ದು, ಈ ರೀತಿಯ ಒಂದು ಉಬ್ಬಸ ಅಂತಂತ ಏನು ಹೇಳ್ತೀವಿ ಅದು ಸ್ವಲ್ಪ ಮುಂದುವರಿತದೆ. ಧ್ಯಾನ, ಯೋಗ, ಹರಿನಾಮ ಸ್ಮರಣೆ ಇಂಥದ್ದನ್ನು ಮಾನಸಿಕವಾಗಿ ಆಶ್ರಯ ಮಾಡಿಕೊಂಡು ಮುಂದೆ ನಡೆದರೆ ಈ ಅಕ್ಷಯ ತೃತೀಯದ ಗ್ರಹಯೋಗಗಳು ಕೂಡ ಶುಕ್ರ ಮತ್ತು ಗುರುಗಳ ಅನುಕೂಲದ ಯೋಗಗಳಿಂದ ಅದು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಶಾಂತಿ, ಸಮಾಧಾನಗಳು ಸಿಗ್ತದೆ ಮೀನರಾಶಿಯವರಿಗೆ. ಎಲ್ಲ ವಿಚಾರದ ಬಗ್ಗೆ ಈ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಕ್ವಿಕ್ ಆಗಿ ಎಲ್ರಿಗೂ ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ಇಬ್ರಿಗೂ ಕೂಡ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಅಕ್ಷಯ ಕರ್ಮ ಅಕ್ಷಯ ಫಲ ತರಲಿ. ನಿಜ. ವೀಕ್ಷಕರೇ, ಅಕ್ಷಯ ತೃತೀಯ ಅನ್ನೋದು ಬರೀ ಚಿನ್ನ ಖರೀದಿ ಮಾಡೋದಲ್ಲ, ನಮ್ಮ ನಂಬಿಕೆ, ಪುಣ್ಯ ಹಾಗೂ ಸಕಾರಾತ್ಮಕ ಆರಂಭದ ದಿನ. ಸೊ ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಸರಿಯಾದ ಕೆಲಸಗಳನ್ನು ಮಾಡಿದ್ರೆ ಅಕ್ಷಯ ಫಲ ಸಿಗುತ್ತೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.